ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾಸ್ ಫ್ಯಾಮಿಲಿ. ಇವತ್ತಿನ ನಮ್ಮ ರೆಸಿಪಿ ಬಂದು ಚೆನ್ನ ಮಸಾಲೆ ಚಪಾತಿ, ಪೂರಿ, ಪರೋಟ ಹಾಗೆ ರೈಸ್, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ 1/4 kg ಚೆನ್ನನ ನೈಟೇ ನೆನೆಸಿಟ್ಕೊಂಡಿದ್ದೆ. ಸೊ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಹಾಕ್ಕೊತಿದ್ದೀನಿ. ಇದು ಬೇಕೇ ಬೇಕು ಅಂತೇನಿಲ್ಲ, ಸ್ಕಿಪ್ ಮಾಡ್ಬೋದು. ಬಟ್ ನನ್ನ ಮಗ ಕೇಳ್ತಾನೆ, ಹಾಗಾಗಿ ಆ್ಯಡ್ ಮಾಡ್ಕೊತಿದ್ದೀನಿ. 1-2 ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಹಾಕ್ಕೊತಿದ್ದೀನಿ. ನಂತರ ಆನಿಯನ್ನ ಕಟ್ ಮಾಡಿ ಇಟ್ಕೊತಿದ್ದೀನಿ. ಇಲ್ಲಿ ಒಂದು ಆನಿಯನ್ನ ಮಸಾಲೆಗೆ ಕಟ್ ಮಾಡ್ತಿದ್ದೀನಿ. ಇನ್ನೊಂದು ಅರ್ಧ ಆನಿಯನ್ನ ಒಗ್ಗರಣೆಗೆ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಸಣ್ಣ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಟೊಮೆಟೊನ ಮಸಾಲೆಗೆ ಅಂತ ಕಟ್ ಮಾಡಿಟ್ಕೊತಿದ್ದೀನಿ. ಇನ್ನೊಂದು ಟೊಮೆಟೊ ಒಗ್ಗರಣೆಗೆ ಕಟ್ ಮಾಡಿಟ್ಕೊತಿದ್ದೀನಿ. ನೋಡಿ, ಸಣ್ಣ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಆಯಿಲಲ್ಲಿ ಬೇಗ ಫ್ರೈ ಆಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊತಿದ್ದೀನಿ. ನಂತರ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಿಪ್ಪಷ್ಟು ಕಾಯಿನ ತುರಿದು ಮಸಾಲೆಗೆ ಹಾಕ್ಕೊತಿದ್ದೀನಿ. 2 ಟೀ ಸ್ಪೂನಷ್ಟು ಕಡಲೆ ಬೀಜನ ಹುರ್ಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ. 4-5 ಲವಂಗ, ಹಾಗೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಮತ್ತು ಬೆಳ್ಳುಳ್ಳಿ. ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಆನಿಯನ್ ಏನಿದೆಯೋ, ಆನಿಯನ್ ಮತ್ತು ಟೊಮೆಟೊನ ಸೇರಿಸ್ಕೊಂಡು ಅದಕ್ಕೇ ಒಂದು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪಿತ್ತಲ್ಲ, ಅದನ್ನು ಸ್ವಲ್ಪ ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಪಾತ್ರೆನಿಟ್ಟು ಒಂದು 2-3 ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ 2 ಲವಂಗ, ಹಾಗೆ ಸಾಸಿವೆ, ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿ ಅದು ಆಯಿಲಲ್ಲಿ ಫ್ರೈ ಆದ ನಂತರ ಕಟ್ ಮಾಡಿಟ್ಟಂಥ ಟೊಮೆಟೊ, ಆನಿಯನ್ ಹಾಗೆ ಕರಿಬೇವು ಆ್ಯಡ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಂತಹ ಮಸಾಲೆನ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಖಾರಕ್ಕೆ ತಕ್ಕಂಗೆ ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ನಿಮ್ಮ ಸ್ಪೈಸಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನಂತರ ಒಂದು 3 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಆಯಿಲ್ ರಿಲೀಸ್ ಆಗೋ ತನಕ, ಮಸಾಲೆ ಇದೆಯಲ್ಲ ಆಯಿಲ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಆಯಿಲೆಲ್ಲ ರಿಲೀಸ್ ಆಗ್ತಿದೆ. ಈ ಟೈಮಲ್ಲಿ ನಾವು ಕಟ್ ಮಾಡಿಟ್ಟಂತಹ ವೆಜಿಟೇಬಲ್ಸು ಮತ್ತು ಚೆನ್ನಾಗಿ ಕಲಿದೆಯಲ್ಲ ಎಲ್ಲನೂ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಮಸಾಲೆ ಮತ್ತು ಆಯಿಲ್ ಜೊತೆಗೆ ಫ್ರೈ ಮಾಡ್ಕೋಬೇಕು. ಇಲ್ಲಿ ವೆಜಿಟೇಬಲ್ಸ್ನ ನಾವು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಓವರ್ ಕುಕ್ ಆದರೂ ಚೆನ್ನಾಗಿರುತ್ತೆ, ಮೆತ್ತಗಾಗಲ್ಲ. ಹಾಗಾಗಿ ಆಯಿಲ್ ಜೊತೆಗೆ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಉಳಿದಿತ್ತಲ್ಲ, ಅದನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಂಗೆ ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡಿ ನಮ್ಮ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ವಾಟರ್ ನೋಡಿಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ತುಂಬ ತಿಕ್ಕಾಗಿ ಮಾಡ್ಕೊತಿರಲ್ಲ, ಯಾಕೆಂದರೆ ಅದು ತುಂಬ ಮಸಾಲೆ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ. ನಂತರ ಲಿಡ್ ಹಾಕಿ 1-2 ವಿಸಿಲ್ ಬರೋ ತನಕ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ, ಈಗ ನಮ್ಮ ಚೆನ್ನ ಮಸಾಲೆ ರೆಡಿ ಆಯಿತು. ನಾನು ಮಾರ್ನಿಂಗ್ ಟಿಫನ್ಗೆ ಪೂರಿ ಜೊತೆಗೆ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.